ಅವರಿಗೆ ಪ್ರೀತಿಯಿಂದ ಬಾಬು ಅಂತ ಕರೀತಾರೆ. ಆ ಬಾಬು ಅನ್ನೋ ವ್ಯಕ್ತಿಯನ್ನ ಇವತ್ತು ತಮ್ಗೆಲ್ಲರಿಗೂ ಪರಿಚಯಿಸ್ತಾ ಇದೀವಿ. ಮನೆ ಬಂದು ಮಾನಸಿಕ ಒತ್ತಡ, ನನಗೆ ಮಾನಸಿಕ ನಾನು ಯಾವ ತರ ಜೀವನ ಆಯ್ತು ಏನಾಯ್ತು ಅಂತ ಕತೆ ಆಲ್ಮೋಸ್ಟ್ ಕುಗ್ಗೋಗ್ಬಿಟ್ಟಿದ್ದೀನಿ ಇವತ್ತು ನನ್ನ ಜೀವನದಲ್ಲಿ. ನಾನು ದುಡಿಬೇಕು, ನಾನು ತಂದಾಕ್ಬೇಕು. ಸ್ವಲ್ಪ ಜನ ನಮ್ಗೆ ಚುಚ್ಚೋ ಮಾತಾಡ್ತಾರೆ, ರಂಜಾನ್ ಬಂತಪ್ಪ ಅವನಿಗೆ ಒಳ್ಳೆ ಕಮ್ಮಿ ಆಯ್ತು ಅಂತ ಆ ಥರ ಮಾತಾಡ್ತಾರೆ. ಎಷ್ಟು ಜನ ನೊಂದಿರ್ತಾರೆ. ಯಾವ ತರ ಡಿಸಿಷನ್ ತಗೊಳ್ಬೇಡ, ದಯವಿಟ್ಟು ಸಾಯೋ ಡಿಸಿಷನ್ ದಯವಿಟ್ಟು ಮಾಡಬೇಡಿ. ಈಗ ಆರೋಗ್ಯ ಇದ್ದವರು ಅಷ್ಟೇ. ಕರೆಂಟ್ ಒಂದು ಗಾದೆ ಇದೆ, ಏನು ಸಾಯ್ತಾಗ ಹೋರಾಟ ತಗೊಂಡು 1 ಲಕ್ಷ ಒಟ್ಟು ಮಾಡಿ. ಇದು ಮೆಡ್ರಾಸಿಂದ ತರಿಸಿದ ಗಾಡಿ, ಇದು ಮೆಡ್ರಾಸಿಂದ ನಾನು ಗಾಡಿ ತರಿಸಿದ್ದೀನಿ. ಯಾರು ಒಳ್ಳೆ ಸ್ಟೂಡೆಂಟ್ ಒಂದು ಒಳ್ಳೆ ಬೈಕ್ ಶೆಡ್ ಹಾಕಿರ್ಬೋದು ನನಗೆ ಅದು ಆಸೆ ಅನ್ಸುತ್ತೆ. ಯಾಕೆ ನನ್ನ ಲೈಫ್ ಈ ಥರ ಹಾಳಾಯ್ತಲ್ಲ, ಅವು ನನಗೆ ಭಾರಿ ನೋವು ಮನಸ್ಸಿಗಂತ ನೋವು ಬಂದ್ಬಿಟ್ಟು ಬದುಕಬೇಕಾ ಸಾಯ್ಬೇಕು ಏನಂತ ಬೇರೆ ಬೇರೆ ನನ್ನ ಮನಸ್ಸಿಗೆ ಬರುತ್ತೆ. ಬಟ್ ಅದು ನಾನು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆ ನಾನೊಬ್ಬ ಸತ್ತೋಗ್ಬಿಟ್ಟು ಸಮಾಜ ನನ್ನ ಕೆಟ್ಟದೇ ಹೇಳುತ್ತೆ. ಈಗ ಜೀವನ ಸಾಕು ಅನ್ಸುತ್ತೆ. ಒಂದೊಂದ್ಸಲ ಸಾಯ್ಬಾರ್ದು ಅಂತ ಸಾಯಿಂದ ಭಾವನೆ ಬರುತ್ತೆ ಮನಸ್ಸಲ್ಲಿ. ಬಂಧುಗಳೇ, ನಾನು ಶಶಿಧ್ವನಿ ಪತ್ರಿಕೆ ಸಂಪಾದಕ ಹಾಗೂ ಕರ್ನಾಟಕ ಅಲಕ್ಷಿತ ಅನಾಥ ಮಾನಸಿಕ ಅಸ್ವಸ್ಥರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಶಶಿಕಾಂತ್ ಮಾತಾಡ್ತಿರೋದು. ನಾನಿವಾಗ ಸಾಗರದಲ್ಲಿದ್ದೇನೆ. ಸಾಗರದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ, ಅಂದರೆ ಜೀವನದಲ್ಲಿ ಎಲ್ಲದೂ ಮುಗಿದೇ ಹೋಯಿತು, ಇನ್ನು ನನ್ನ ಮುಂದಿನ ಜೀವನನೇ ಇಲ್ಲ ಅನ್ನುವ ಸಂದರ್ಭದಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೆ, ಆತ್ಮಹತ್ಯೆಗೆ ಹೋಗ್ತಾರೆ ಅಥವಾ ಇನ್ನೊಂದಕ್ಕೆ ಹೋಗ್ತಾರೆ. ಈ ಥರ ಸಮಸ್ಯೆಗಳು, ಜೀವನ ಅಂದರೆ ಬೇಡ ಬೇಡ ಅನ್ನುವ ಒಂದು ಸಂದರ್ಭದಲ್ಲಿ ಇಲ್ಲಿ ನಮ್ಮ ಸಾಗರದಲ್ಲೊಬ್ಬ ಇಬ್ರಾಹಿಂ ಅನ್ನುವ ವ್ಯಕ್ತಿ, ಅವರಿಗೆ ಪ್ರೀತಿಯಿಂದ ಬಾಬು ಅಂತ ಕರೀತಾರೆ. ಆ ಬಾಬು ಅನ್ನೋ ವ್ಯಕ್ತಿಯನ್ನು ಇವತ್ತು ತಮಗೆಲ್ಲರಿಗೂ ಪರಿಚಯಿಸ್ತಾ ಇದ್ದೀವಿ. ಕರ್ನಾಟಕದ ಮಂದಿ ಹಾಗೂ ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ಸ್ಟೇಟಲ್ಲಿದ್ದರೂ ಕೂಡ ಇವರ ಬಗ್ಗೆ ತಾವು ಒಂದಿಷ್ಟು ಅವರ ಜೀವನದ ಯಶೋಗಾಥೆಯನ್ನು ಕೇಳಬೇಕು ಅಂತೇಳಿ ಅವರನ್ನು ಪರಿಚಯಿಸ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಶೇಷ ವ್ಯಕ್ತಿಯ ಸಂದರ್ಶನ. ಬಾಬು ಇಬ್ರಾಹಿಂ ಅಂತೇಳಿ ಸಾಗರದವರು, ಇವರನ್ನು ಪರಿಚಯಿಸ್ತೀನಿ. ಬಂಧುಗಳೇ, ವೀಕ್ಷಕರೇ, ಇವರನ್ನೊಮ್ಮೆ ಮಾತಾಡ್ಸೋಣ. ಇಬ್ರಾಹಿಂ ಭಾಯ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಓಕೆ, ಈಗ ಮುಂದೆ ತಾವು ಏನು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸ್ತೀರಿ? ತಮ್ಮ ಜೀವನದ ಯಶೋಗಾಥೆ ಅಂದರೆ ನಿಮ್ಮ ಯಶೋಗಾಥೆ ನಂದು ಹೆಂಗಂದರೆ, ನಾನು ನಾನು ಅಂಗ್ಲಿಕನ ಆಗಿಲ್ಲ. ನನಗೆ 92 ಅಂಗ್ಲಿಕ ಆಗಿದ್ದು. ಹಿಂಗೆ ಜೀವನ ಹೋಗ್ತಾ ಇತ್ತು. ಒಂದು ತುಂಬ ಖರ್ಚು ಮಾಡಿದೆ, ಮೆಡಿಸಿನ್ ತುಂಬ ಖರ್ಚು, ಆರೋಗ್ಯ. 1992ರಲ್ಲಿ ಹಂಗೆ ಈ ಥರ ಆಗಿದ್ದು. ಅದಕ್ಕೂ ಮೊದಲು ಚೆನ್ನಾಗಿದ್ದೆ ನಾನು. ಆಗ ನಾನು ಬೆಂಗಳೂರಲ್ಲಿ ನಾನು ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ದೆ, ಯಶವಂತಪುರದಲ್ಲಿ. ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ದೆ, ಆರೋಗ್ಯ ಇತ್ತು. ಆರೋಗ್ಯ ನಡ್ಕೊಂಡು ಎಲ್ಲ ಥರ ನಾನು ನಡ್ಕೊಂಡು ಚೆನ್ನಾಗಿದ್ದೆ ನಾನು. ಆಮೇಲೆ ಈ ಥರ ಆರೋಗ್ಯ ಹಾಳಾಯ್ತು. ಒಂದು ಆರೋಗ್ಯ ಆದಮೇಲೆ MS ರಾಮಯ್ಯ, ಮಣಿಪಾಲ್ ಬಾರ್ ಕಸ್ತೂರಿ ಎಲ್ಲ ಅಡ್ಮಿಟ್ ಆದೇವೆ. ತುಂಬ ಖರ್ಚು ಮಾಡಿದ್ವಿ, ದಾನಿಗೆ ಹೆಲ್ಪ್ ಮಾಡಿದರು. ಅದು ಏನಂಗೆ ಅದ್ರಲ್ಲಿ ಫಲ ಸಿಕ್ಕಿಲ್ಲ. ಆಮೇಲೆ ಸೀದಾ ನಾನು ಒಂದು 93 ಮೆಡಿಸಿನ್ ಮಾಡಿದೆ, ಅದ್ರಲ್ಲಿ ಏನು ಪ್ರತಿಫಲ ಸಿಕ್ಕಿಲ್ಲ. ಮನೆ ಬಂದು ಮಾನಸಿಕ ಒತ್ತಡ, ನನಗೆ ಮಾನಸಿಕ ನಾನು ಯಾವ ಥರ ಜೀವನ ಆಯಿತು ಏನಾಯ್ತು ಅಂತ ಕತೆ. ಒಂದು ಸಲ ಆತ್ಮಹತ್ಯೆ ಮಾಡೋಕ್ಕೆ ಹೋಗಿದ್ದೆ. ಬಟ್ ಅದೆಲ್ಲ ನಾನು ನಂದಿ ಜೀವನದಲ್ಲಿ ಇವತ್ತು ನೀವು ಸಿಕ್ಕಿದ್ರೆ, ನನಗೆ ಮಾತಾಡಿಸಿದ್ರಿ. ಏನೋ ದಾನಿಗಲ್ಲ ಅಥವಾ ನನ್ನ ಫ್ರೆಂಡ್ ಸರ್ಕಲ್, ನನ್ನ ಸಾಗರದಲ್ಲಿ ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಬಾಬು ಅಂತ ಕರೀತಾರೆ. ಆಲ್ಮೋಸ್ಟ್ ಈಗ ನಾನು ನೊಂದೋಗಿದ್ದೀನಿ, ಶಕ್ತಿ ಇಲ್ಲ, ನನಗೆ ಕುಗ್ಗೋಗ್ಬಿಟ್ಟಿದೆ. ಜೀವನದಲ್ಲಿ ಏನಾದ್ರು ಕುಗ್ಗೋಗ್ಬಿಟ್ಟಿದೆ. ಅಂದರೆ ನಿಮಗೆ ಈಗ ಯಾವ ರೀತಿ ಈಗ ಈ ಥರ ಸೈಕಲಲ್ಲಿ ಓಡಾಡ್ತಾ ಇದ್ದೀರಿ? ಈಗ ಸೊಂಟದ ಕೆಳಗಡೆ, ನನ್ನ ಸೊಂಟದ ಕೆಳಗೆ ಬಲ ಇಲ್ಲ, ನನಗೆ ನಡೆಯೋಕ್ಕಾಗಲ್ಲ. ನನಗೆ ಕೂರಿಸ್ಬೇಕು, ನಾನೇ ಜಂಪ್ ಮಾಡಿ ಕೂರಬೇಕು. ನಿಮ್ಗೆ ವಯಸ್ಸು ಎಷ್ಟು? ಈಗ ವಯಸ್ಸು ನನಗೆ 51. ಈಗ ಯಾವ ವಯಸ್ಸಲ್ಲಿ ಈ ರೀತಿ ಆಯಿತು? ಇದು ನನಗೆ ಆಗ ನಂಗೆ 19 ವರ್ಷ ಆಗಿತ್ತು. ಎಲ್ಲರ ಹತ್ರ ಚೆನ್ನಾಗಿತ್ತು? ಎಲ್ಲರೂ ಚೆನ್ನಾಗಿದ್ದು, ಎಲ್ಲರೂ ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲರ ಜೊತೆ ನಾನು ಆಟ ಆಡ್ತಿದ್ದೆ. ಅವಾಗ ಎಲ್ಲ ಚೆನ್ನಾಗಿರುವಾಗ ನನ್ನ ಜೀವನದಲ್ಲಿ ಈ ಥರ ಒಂದು ಘಟನೆ ನಡೆದೋಯ್ತು. ಅದು ಫೈಟ್ ಮಾಡಿ ಜೀವನದಲ್ಲಿ ಎಲ್ಲ ಥರ ಫೈಟ್ ಮಾಡ್ಕೊಂಡು ಬಂದೆ. ನಾನು ಏನೋ ಆಗ್ಬೋದು, ಇವತ್ತು ನಾಳೆ ಸರಿ ಆಗತ್ತೆ, ನಾಳೆ ಸರಿ ಆಗತ್ತೆ ಮಾಡಿದೆ. ಹುಟ್ಟಿನಿಂದಲೇ ಇದು ನಾನು ಹುಡ್ತಾ ಅಂಗಲಿಕ್ಕಾಗಿದ್ದಲ್ಲ. ನಾನು ಯಾಕಂದ್ರೆ ಹುಡ್ತಾನೆ ಅಂಗಲಿಕ್ಕಾಗಿದ್ದಲ್ಲ. ಬಟ್ ಆಲ್ಮೋಸ್ಟ್ ನಾನು ಕುಗ್ಗೋಗ್ಬಿಟ್ಟಿದ್ದೀನಿ ಇವತ್ತು ನಾನು ಜೀವನದಲ್ಲಿ. ಏನು ಅನಿಸುತ್ತೆ, ಏನು ಈಗ ನಿಮಗೆ ಈ ರೀತಿ ಜೀವನ ಸಾಗಿಸ್ತಾ ಇದ್ದೀರಿ, ಸಮಾಜಕ್ಕೆ ನೀವು ಏನು ಸಂದೇಶ ಕೊಡುತ್ತಾ? ಈಗ ನನ್ನಂಗೆ ಎಲ್ಲರೂ ನನ್ನಂಗೆ ಯಾವ ರೀತಿ ನಿಮ್ಮ ಜೀವನ, ಕುಟುಂಬ ನಿರ್ವಹಣೆ ಬಗ್ಗೆ ಅಂದರೆ ನನಗೆ ಯಾರು ಸಪೋರ್ಟ್ ಇಲ್ಲ. ನಾನು ದುಡಿಬೇಕು, ನಾನು ತಂದಾಕ್ಬೇಕು. ಯಾವ ರೀತಿ ದುಡಿಮೆ ಯಾರು ತಂದರೆ, ಈಗ ಒಂದು ಸಣ್ಣ ಪುಡಿ ಏನಾದ್ರು ಅಲ್ಲಿ ಹೋಗೋದು ಇಲ್ಲಿ ಬರೋದು, ಸ್ಕೀಮ್ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಿದ್ದೆ. ಈಗ ಯಾರಿಗಾದ್ರೂ ಸಹಾಯ ಅಂದರೆ ಯಾವ ರೀತಿ ಸಹಾಯ ಮಾಡ್ತೀರಿ ಜನಕ್ಕೆ? ಅಂದರೆ ಈಗ ನೀವು ಈಗ ಹಣಕಾಸು ಹೇಗೆ ಕ್ರೋಢೀಕರಣ ಆಗುತ್ತೆ? ಕ್ರೋಢೀಕರಣ ತಿಂಗಳಿಗೆ ಪೆನ್ಷನ್ ಬರುತ್ತೆ. ಈಗ ತಿಂಗಳಿಗೆ ಬಂದ ಪೆನ್ಷನ್ ನಾನು ಮೇಂಟೈನ್ ಮಾಡ್ಕೊಳ್ತೀನಿ. ಸ್ವಲ್ಪ ದಾನಿಗಳು ಇರ್ತಾರೆ, ವಿಶೇಷ ದಾನಿಗಳು ಇರ್ತಾರೆ. ಈಗ ರಂಜಾನ್ ತಿಂಗಳು ಬರುತ್ತೆ, ಅದ್ರ ಜನ ಸಹಾಯ ಮಾಡ್ತಾರೆ. ಅದನ್ನ ಏನೋ ಮಾಡ್ಕೊಂಡು ಜೀವನ ಮಾಡ್ಕೊ ಹೋಗ್ತೀನಿ. ಸ್ವಲ್ಪ ಜನ ನಮ್ಗೆ ಚುಚ್ಚೋ ಮಾತಾಡ್ತಾರೆ, ರಂಜಾನ್ ಬಂತಪ್ಪ ಅವನಿಗೆ ಒಳ್ಳೆ ಕಮ್ಮಿ ಆಯಿತು ಅಂತ ಆ ಥರ ಮಾತಾಡ್ತಾರೆ. ಈ ಥರ ಮನಸ್ಸಿನ ನೋವು, ತುಂಬ ನೋವಾಗುತ್ತೆ. ಒಂದು ವಿಕಲಚೇತನ ಅಂತ ಕ್ಷಣ ಆತಂದರೆ ಸ್ವಲ್ಪ ಕೆಟ್ಟ ಬಾರಿ ನೋಡ್ತಾರೆ. ನಮ್ಮನ್ನು ಭಾರಿ ಒಂದು ಮನಸ್ಸಿನ ನೋವಾಗತ್ತೆ.
ಒಂದೊಂದ್ಸಲ ಏನೋ ಆತ್ಮಹತ್ಯೆ ಮಾಡ್ಕೊಬಿಡೋಣ, ಯಾಕೆ ನಾವು ಬದುಕಿರ್ಬೇಕು ಅಂತೇಳಿ. ಅಂದರೆ ಇವತ್ತಿನ ಏನು ಯುವ ಪೀಳಿಗೆ ಏನಿದೆ ಇಬ್ರಾಹಿಂ ಅವರೇ, ಹೌದು ಹೌದು ಸರ್. ನಮ್ಮ ಜೀವನ ಮುಗ್ದೇ ಹೋಯಿತು ಅಂಥೇಳಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅವರೆಲ್ಲರೂ ಕೂಡ ಯಾವುದೇ ಥರದ ಏನು ಹೀನ ಆ ಥರದ ಇಲ್ಲದೇ ಇದ್ದವರು, ಆರಾಮವಾಗಿ ಈ ಜೀವನದಲ್ಲಿ ಎಲ್ಲ ರೀತಿ ಚೆನ್ನಾಗಿದ್ದವರು ಎಲ್ಲೋ ಅವ್ರ ಜೀವನ ಮುಗಿಸ್ಕೊಬಿಡ್ತಾರೆ. ಅಂದರೆ ಆ ಥರ ಜನಗಳ ಮಧ್ಯ ನೀವು ಒಬ್ಬರು 51 ವರ್ಷ 19 ವರ್ಷ ಇದ್ದಾಗ ಈ ರೀತಿ ಆಗಿತ್ತು ಅಂತೇಳಿ ವೀಕ್ಷಕರೇ ಇಬ್ರಾಹಿಂ ಅವರು ಹೇಳ್ತಾರೆ, ಬಾಬು ಅವರು. ಯಾವ ರೀತಿ ಕಷ್ಟದ ದಿನಗಳು ನೀವು? ಸರ್ ಕಷ್ಟದ ದಿನ ಅಂದರೆ ತುಂಬ ಅನುಭವಿಸ್ತೀನಿ ಸರ್. ಒಂದ್ಸಲ ಊಟ ಇಲ್ಲದೆ ನಾವು ಮಲಗಿದ್ದೀವಿ, ಒಂದ್ಸಲ ಊಟ ಇಲ್ಲದೆ ಮಲಗಿದ್ದೀವಿ ನಾವು. ತುಂಬ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಶಕ್ತಿ ಇಲ್ಲ ಹೇಳೋಕ್ಕೆ, ಅಷ್ಟೊಂದು ಆ ಥರ ಕಷ್ಟ ಅನುಭವಿಸ್ತಿದ್ದೀವಿ ನಾವು ಜೀವನದಲ್ಲಿ. ಏನಾಗುತ್ತೆ ಈಗ ನಾನೊಂದು ಫೈಟ್ ಚಾಲೆಂಜ್, ಮಾತ್ರೆಗಳಿರ್ಬೋದು, ಮೆಡಿಸಿನ್, ನಮ್ಮ ಡಾಕ್ಟ್ರ್ ಚೆಕಪ್ಪು, ಇನ್ನೊಂದು ಪ್ರತಿ ತಿಂಗಳೊಂದ್ಸಲ ಚೆಕ್ ಮಾಡ್ತಾ ಇರೋ 9 ರೀಸೆರ್ಚ್ ಚೆಕ್ ಮಾಡ್ತಾ ಇರಬೇಕು. ಇಷ್ಟು ದುಡ್ಡು ಖರ್ಚಾಗತ್ತೆ. ಇದೆಲ್ಲ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ. ನಾನು ಇಷ್ಟು ಖರ್ಚು ಮಾಡ್ತಾಯಿದ್ದೀನಿ, ನಂಗೆ ಇಷ್ಟು ಮಾತ್ರೆ ಬೇಕಂದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ. ಎರಡನೇ ವಿಚಾರ ಏನು ಗೊತ್ತಾ, ನಾನು ಈಗ ಅಂಗವಿಕಲರು ಏನಿದ್ದಾರೆ ಈಗ ಎಷ್ಟೋ ಜನ ನೊಂದಿರ್ತಾರೆ. ಯಾವ ಥರ ಡಿಸಿಷನ್ ತಗೊಳ್ಬೇಡಿ, ದಯವಿಟ್ಟು ಸಾಯೋ ಡಿಸಿಷನ್ ದಯವಿಟ್ಟು ಮಾಡಬೇಡಿ. ಈಗ ಆರೋಗ್ಯ ಇದ್ದವರು ಅಷ್ಟೇ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಏನು ಸಾಯ್ತಂಗ ಹೋರಾಟ. ಈ ಹೋರಾಟ ನೀವು ಶಾಶ್ವತ ಇಟ್ಕೊಳ್ಳಿ, ಪ್ರತಿ ವರ್ಷ ಸಿಗತ್ತೆ, ಸಿಕ್ಕಲ್ಲ ಅಂತ ಹೇಳಿಲ್ಲ, ಲೈಟ್ ಆಗ್ಬೋದು ಅಷ್ಟೇ, ಲೇಟೆಸ್ಟ್ ಆಗಿ ಜೀವನ ಮಾಡ್ಬೋದು. ಈ ಆತ್ಮಹತ್ಯೆ ಮಾಡೋ ಜೀವನ ಏನಿದೆ ಅದು ತೊಳೆದಾಕಿ, ಮನಸ್ಸಿನ ತೊಳೆದಾಕಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನನಗೆ ಬೇಕಷ್ಟೇ, ನಿಮ್ಮ ಸಹಾಯ, ಒಂದು ಪ್ರೀತಿ, ಒಂದು ವಿಶ್ವಾಸ. ನಾನು ಒಬ್ಬ ನಿಮ್ಮಂಗೆ ವಿಕಲಚೇತನರಿಗೆ ಕೆಟ್ಟದಾಗಿ ನೋಡೋದು ಬಿಡಿ ಅಷ್ಟೇ. ಆಮೇಲೆ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ? ತಂದೆ ತೀರೋಗಿದ್ದಾರೆ, ತಾಯಿ ಇದ್ದಾರೆ. ತಾಯಿ ವಯಸ್ಸಾಗಿದೆ, ಶುಗರ್ ಪೇಷಂಟು. ಹಿಂಗೊಟ್ಟು ಅವ್ರದ್ದು ಹೋಗ್ತದೆ ಜೀವನ ಅಷ್ಟೇ. ಸಾಗರದ ಫ್ರೆಂಡ್ ಸರ್ಕಲು ಒಂದು ನಮ್ಮ ಕಮಿಟಿ, ಆಡಳಿತ ಕಮಿಟಿ, ಸಾಗರದ ಮುಸ್ಲಿಮ್ಸ್ ಆಡಳಿತ ಕಮಿಟಿ ಇರ್ಬೋದು, ಎಲ್ಲ ಒಂದು ಸಮಾಜ ಆರ್ಥಿಕ ನನಗೆ ಏನಿದೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಒಂದು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಅವ್ರು ಯಾವತ್ತೂ ನನಗೆ ಸಹಕಾರ ಸಪೋರ್ಟಾಗಿ ನಾನು ಬೆನ್ನು ನಿಂತಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಬಾಬೋರೆ, ಹೇಳಿ ಸರ್. ಈಗ ನಿಮ್ಮ ಮದುವೆ ವಿಷಯ ಹೇಳಲಿಲ್ಲ ಸರ್. ನಾನು ಮದುವೆ ಆಗಿಲ್ಲ. ಮದುವೆ ಆಗಿದ್ರೂ ನನ್ನಲ್ಲಿ ಆ ಶಕ್ತಿ, ಸಾಕೋ ಶಕ್ತಿ ನನ್ನಲ್ಲಿಲ್ಲ. ಸಾಕೋ ಶಕ್ತಿ ನನ್ನಲ್ಲಿ ಒಂದು. ನಮ್ಮಂಥವ್ರು ಯಾವ ಥರ ಸಾಕ್ಬೋದು, ಹಿಂಗೆ ಸಾಕೋಕ್ಕೆ ಸಾಧ್ಯ ನಮಗೆ? ಹಿಂಗೆ ಸಾಕೋಕ್ಕೆ ಸಾಧ್ಯ ಆಗತ್ತೆ ಸರ್ ನನ್ನ ಮದುವೆ? ನನ್ನ ಜೀವನದಲ್ಲಿ ನಂದೇ ಸಾಕಾಗ್ಬಿಟ್ಟು ನಾನೇ ಜೀವನದಲ್ಲಿ ನೊಂದು ಹೋಗಿದ್ದೀನಿ. ಬಟ್ ಫೀಲ್ ಇದೆ ಸರ್, ತುಂಬ ಫೀಲ್ ಆದಾಗ ಮನೆ ಕಡೆ ಮೇಂಟೈನ್ ಮಾಡೋಕ್ಕೂ ನಂದು ಒಂದು ಜೀವನ ಅಂತೂ ಇರುತ್ತೆ. ನಂದು ಒಂದು ಟ್ಯಾಬ್ಲೆಟ್ಸ್ ವಿಚಾರ ಇರ್ಬೋದು, ದುಡಿಬೇಕು, ಮನೆ ತಂದಾಕ್ಬೇಕು. ಇಷ್ಟೆಲ್ಲ ಇರುವಾಗ ನಮಗೆ ನಮ್ಮಂಥವ್ರನ್ನ ಯಾರು ನೋಡ್ತಾರೆ ಸರ್? ನಮ್ಮನ್ನು ಜನ ಹೇಳಿ ಸರ್. ಈಗ ಬಾಬೋರೆ, ಈ ಮೊದಲು ನೀವು ಏನು ತ್ರಿಚಕ್ರದ ವಾಹನ, ಏನು 3 ಚಕ್ರದ ವಾಹನದಲ್ಲಿ ಹೌದು ಸರ್ ಹೋಗ್ತಾ ಇದ್ರಿ? ಹೌದು ಸರ್. ಹೌದು ಸರ್. ಅಲ್ವಾ? ಹೌದು ಸರ್. ಈ ತರ ಏನು ಈ ತರ ಮಿಷನ್ ಕೊಟ್ಟಿದಾರಲ್ಲ, ಈ ತರದ್ ಏನು ವೀಲ್, ಇದು ಯಾವ ತರ ಅಂದರೆ ಇದು ಯಾರು ಸಹಾಯ ಮಾಡಿದ್ರು, ಹೆಂಗೆ ಇದು ಸಹಾಯ ಹೆಂಗೆ ಗೊತ್ತಾ ಸರ್? ನಾನು ಸ್ವಲ್ಪ ಹಣ ಕೂಡಿಸಿಟ್ಟಿದ್ದೆ. ದಾನಿಗಳು ಒಂದು ಬೆಂಗಳೂರಿನ ಸಂಸ್ಥೆ ಇದೆ, ನಮ್ಮದೊಂದು ಅಂಗವಿಕಲರ ಸಮಸ್ಯೆ, ಖಾಸಗಿ ಸಂಸ್ಥೆ ಇದೆ. ಆ ಖಾಸಗಿ ಸಂಸ್ಥೆ 50,000 ಕೊಟ್ಟರು ನನಗೆ. ನಾನು ಸ್ವಲ್ಪ ಜನರ ಹತ್ರ ದುಡ್ಡು ತಗೊಂಡು 1 ಲಕ್ಷ ಒಟ್ಟು ಮಾಡಿ ಇದು ಮೆಡ್ರಾಸಿಂದ ತರಿಸಿದ ಗಾಡಿ. ಇದು ಮೆಡ್ರಾಸಿಂದ ನಾನು ಗಾಡಿ ತರಿಸಿದ್ದೀನಿ. ತಂದರೆ ಸ್ವಲ್ಪ ನನಗೆ ಅನುಕೂಲ ಆಯಿತು. ಆ ವೀಲ್ ಚೇರಿಗೆ ತನ ಇದಷ್ಟು ನನಗೆ ಆರೋಗ್ಯ ಸ್ವಲ್ಪ ಅಡ್ಡಿಲ್ಲ. ಇಲ್ಲಿಂದ ವೀಲ್ ಚೇರ್ ದೂಡೋದು, ಹೊಟ್ಟೆ ನೋವು, ಮೇಕೆ ನೋವು ಆಗುತ್ತೆ, ಈ ಬಾರಿ ಹಿಂಸೆ ಆಗ್ತಿತ್ತು ಜೀವನ. ಇದು ಬಂದಮೇಲೆ ಎಷ್ಟೋ ನನಗೆ ಒಂದು 100% ಓಕೆ ಅನ್ಸುತ್ತೆ ಸರ್. ಬಾಬೋರೆ, ಹೇಳಿ ಸರ್. ಈಗ ಎಲ್ಲರ ಥರನೂ ನಾನು ನಡ್ಕೊಂಡು ಹೋಗ್ಬೇಕು, ಎಲ್ಲರ ಥರ ಓಡಬೇಕು, ಎಲ್ಲರ ಥರ ಕುಣಿಬೇಕು, ಎಲ್ಲರ ಥರ ಆಡಬೇಕು, ಹಾಡಬೇಕು ಅಂತ ಅನಿಸುತ್ತೆ ನಿಮಗೆ? ಆ ಥರ ಭಾವನೆಗಳು ಏನಾದ್ರು ಬಂದಿದ್ದ ದಿನಗಳಿದಾವೆ? ಖಂಡಿತ ಬಂದಿದೆ ಸರ್, ಖಂಡಿತ ಬಂದಿದೆ. ಅದು ವೀಕ್ಷಕರ ಖಂಡಿತ ಬಂದಿದೆ. ಯಾಕಂದರೆ ನಾನು ಉತ್ತಮ ಅಂಗಲಕ್ಕಾಗಿದ್ದರೆ ಒಂದು ಫೀಲ್ ಬೇರೆ ಇರ್ತಿತ್ತು. ಇದೊಂದು ಸಡನ್ ಆಗಿದ್ದು ಆಗುತ್ತೆ. ಯಾರೋ ಒಂದು ಮದುವೆ ಮನೆ ಆಗಿರ್ಬೋದು, ಯಾರೋ ಒಳ್ಳೆಯ ಸ್ಟೂಡೆಂಟ್ ಒಂದು ಒಳ್ಳೆ ಭವಿಷ್ಯ ಹಾಕಿರ್ಬೋದು. ನನಗೆ ಅದು ಆಸೆ ಅನ್ಸುತ್ತೆ, ಯಾಕೆ ನಂದು ಲೈಫ್ ಈ ಥರ ಹಾಳಾಯ್ತಲ್ಲ. ಆಗ ನನಗೆ ಭಾರಿ ನೋವು, ಮನಸ್ಸಿಗಂತ ನೋವು ಬಂದ್ಬಿಟ್ಟು ಬದುಕಬೇಕಾ ಸಾಯ್ಬೇಕು ಏನೊಂಥರ ಬೇರೆ ನನ್ನ ಫೀಲ್ ಮನಸ್ಸಲ್ಲಿ ಬರುತ್ತೆ. ಬಟ್ ಅದು ನಾನು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆ ನಾನೊಬ್ಬ ಸತ್ತೋಗ್ಬಿಟ್ಟು ಸಮಾಜ ನನ್ನ ಕೆಟ್ಟದಾಗಿ ಹೇಳುತ್ತೆ. ನನ್ನಂಗೆ ಎಷ್ಟೋ ಅಂಗವಿಕಲರು ಇದ್ದಾರೆ ಇಲ್ಲಿ. ಆ ಅಂಗವಿಕರಿಗೂ ಒಂಥರ ಕೆಟ್ಟ ಮೆಸೇಜ್ ಹೋಗುತ್ತೆ ಅಂತ ನಾನು ಇಷ್ಟು ಸಹ ನಾನು ಜೀವನ ವೀಲ್ ಚೇರಲ್ಲಿ ಬದುಕೊಂಡು ಹೋಗ್ತಾ ಇದ್ದೆ. ನಾನು ಅಂದರೆ 19 ವರ್ಷಕ್ಕೆ ಆಗಿರೋದು? 19 ವರ್ಷ. ಹೌದು, ಅಲ್ಲಿವರೆಗೂ ಚೆನ್ನಾಗಿ ಸರ್. ಅಂದರೆ ಬೆಂಗಳೂರಲ್ಲಿ ಯಶವಂತಪುರ ಒಂದು ಏರಿಯಾ ಇದೆ. ಆ ಯಶವಂತಪುರ ಏರಿಯಾದಲ್ಲಿ ನಾನು ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ದೆ. ಬಟ್ಟೆ ಅಂಗಡಿ ಕೆಲಸ ಮಾಡೋ ಟೈಮಿಗೆ ರಾತ್ರಿ ಮಲಗಿ ಎದ್ದಿದ್ದೀನಿ. ಬೆಳಿಗ್ಗೆ ಆಟೋಮೆಟಿಕ್ ನನ್ನ ಬಾಡಿನೇ ರಕ್ತ ಎಲ್ಲ ಬಂದಾಗ್ಬಿಡ್ದು, ಗಟ್ಟಿ ಆಗ್ಬಿಡ್ದು. ಇರಿಸಸ್ ಆಗಿರ್ಬೋದು, ಟೈಲೆಟ್ ಆಗಿರ್ಬೋದು, ಎಲ್ಲ ಬ್ಲಾಕ್ ಆಗ್ಬಿಡ್ತು ಸರ್. ಬ್ಲಾಕ್ ಆದಮೇಲೆ ಸ್ವಲ್ಪ ಹುಡುಗರಲ್ಲಿದ್ದರು, ತುಂಬ ಟ್ರೈ ಮಾಡಿ 1992ರಲ್ಲಿ
ಆಮೇಲೆ ಇದೊಂದು MS ರಾಮಯ್ಯ ಆಸ್ಪತ್ರೆ ಇದೆ ಬೆಂಗಳೂರು ಯಶವಂತಪುರದ MS ರಾಮಯ್ಯ ಅಂತ, ಅಲ್ಲಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು. ಬಟ್ ತುಂಬ ಪ್ರಾಬ್ಲಮ್ ಆಯ್ತು, ನೋವಾಯಿತು. ರೀಸಸ್ ಹೋಗ್ತಾ ಇದ್ದಿಲ್ಲ. ರೀಸಸ್ ಹೋಗೋ ಟೈಮ್ ಮತ್ತು ಡಾಕ್ಟ್ರು ಸಮಯ ಕೊಟ್ಟರು, ಗ್ಯಾರಂಟಿ ಇಲ್ಲ, ಬದುಕೋ ಚಾನ್ಸಸ್ ಕಮ್ಮಿ ಇದೆ, ಒಂದಲ್ಲಿ ರಕ್ತ ಚಲಾವಣೆ ಆಗ್ತಾಯಿಲ್ಲ. ಆಮೇಲೆ 24 hours ಟೈಮ್ ಕೊಟ್ಟ ಮೇಲೆ ಒಂದು 2 ದಿವಸ ಕೋಮಕ್ಕೆ ಹೋಗ್ಬಿಟ್ಟೆ ನಾನು. ಆಮೇಲೆ ಅಲ್ಲಿಂದ ನನಗೆ ಸ್ವಲ್ಪ ಪ್ರಾರಂಭ ಆಯಿತು, ಇನ್ನೊಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು, ಮೆಡಿಸಿನ್ ಕೊಡೋದು. ಒಂದು 3ನೇ ದಿನಕ್ಕೆ ನಾನು ಒಂದು ಎಚ್ಚರಿಕೆ ಬಂದಮೇಲೆ ಸ್ವಲ್ಪ ನನಗೆ ಟ್ರೀಟ್ಮೆಂಟ್ ನಡೀತು. ತುಂಬ ಟ್ರೀಟ್ಮೆಂಟ್ ಮಾಡಿದರು ದಾನಿಗಳು, ನಮ್ಮ ಸೋಕರ್ಗಳು, ನನ್ನ ಕೆಲಸ ಮಾಡೋ ಅಂಗಡಿ ಸೋಕರ್ಗಳು ಮಾಡಿದರು. ಬಟ್ ಅದು ಯಾವುದು ಪ್ರತಿಫಲ ಸಿಕ್ಕಿಲ್ಲ ನನಗೆ. ಆಮೇಲೆ ಏನು ಮಾಡಿದ್ರು, ಸ್ವಲ್ಪ ನಮ್ಮ ಸಾಗರದ ನಮ್ಮ ಹುಡುಗರು, ನನ್ನ ಫ್ರೆಂಡ್ ಸರ್ಕಲು ಏನೋ ಒಂದು ಯೋಚನೆ ಮಾಡಿ ಬೆಂಗಳೂರು ನಮ್ಮ ಮಣಿಪಾಲದಲ್ಲಿ ಒಂದು ಆಸ್ಪತ್ರೆ ಇದೆ, ಕಸ್ತೂರಿ ಬಾರ್ ಅಂತ, ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಕಸ್ತೂರ್ಬಾ ಅಡ್ಮಿಟ್ ಆಯಿತು. ಅಲ್ಲಿ ಮೋಸ್ಟ್ 1 ವರ್ಷ ಇದ್ದೆ ನಾನು ಅಲ್ಲಿ. 1 ವರ್ಷ. ಬಾಬುರೇ, ಇನ್ನೊಂದು ವಿಷಯ ಕೇಳ್ಪಟ್ಟು, ಕರ್ನಾಟಕದ ಏನು ಖ್ಯಾತ ಚಲನಚಿತ್ರ ನಟರು, ರಂಗಕರ್ಮಿ, ಆಮೇಲೆ ಗ್ರೇಟ್ ಆರ್ಟಿಸ್ಟ್ ಅರುಣ್ ಸಾಗರ್ ಅವರು ತಮಗೆ ಏನೋ ಸ್ನೇಹಿತರು ಅಂತ ಕೇಳ್ಪಟ್ಟು. ಅರುಣ್ ಸಾಗರ್ ಅವರು ಫಿಲ್ಮ್ ಇಂಡಸ್ಟ್ರಿ ಕಾಲೇಜ್ ಮೊದಲು ಇಲ್ಲಿ ಸಾಗರದಲ್ಲಿ ವಾಸ ಆಗಿದ್ರು. ಇಲ್ಲಿ ನಮ್ಮ ನೀರು ಫಿಲ್ಟರ್ಲಿ ಆಟ ಆಗಿ ಬರ್ತಿದ್ರು. ಆಮೇಲೆ ಬೋರ್ಡ್ ಆರ್ಟಿಸ್ಟ್ ಆಗಿ ಬರ್ತಿದ್ರು. ನಮ್ಗೆ ಒಳ್ಳೆ ಪರಿಚಯ ಇದ್ದವರು. ಅವರೊಂದು ನನ್ನ ಮೇಲೆ ಭಾರಿ ಒಂದು ನಂಬಿಕೆ ಹೆಂಗೆ ನಾವು ಇವನಿಗೇನು ಮಾಡಬೇಕು, ಒಂದು ಸಿನಿಮಾ ರಂಗದಲ್ಲಿ ಕರ್ಕೊಂಡೋಗಿ ಏನು ಆಗ ನಮ್ಮದು ಒಂದು ಟೈಲೆಂಟ್ ಇತ್ತು. ಆ ಟೈಲೆಂಟನ್ನು ಇವನಿಗೇನು ಮಾಡಬೇಕು, ಒಂದು ಸಿನಿಮಾ ರಂಗದ ಒಂದು ಸಣ್ಣ ಪುಟ್ಟ ಒಂದು ಕಲೆ ಮಾಡಿಸ್ಬೇಕಂತಾರೆ. ಅದೇ ಟೈಮ್ಗೆ ನಮ್ಮದು ಶಂಕರ್ ನಾಗ್ ಅವರು ಇದ್ದಾರೆ, ಕನ್ನಡ ಫಿಲ್ಮ್ ಚಿತ್ರರಂಗ ಶಂಕರ್ ನಾಗ್ ಅವರು ಒಂದು ಸಮಯದಲ್ಲಿ ಹೌದು ಒಂದು ಟೈಮಲ್ಲಿ ಅವರು ದಾವಣಗೆರೆ ಬರೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ದಾವಣಗೆರೆಯಲ್ಲಿ. ಅದು ಡೇಟ್ ಗೊತ್ತಿಲ್ಲ ನನಗೆ, ನನ್ನ ಗ್ಯಾಪ್ಗೆ ಎಲ್ಲ. ಆ ಟೈಮ್ ನಾವು ಅರುಣ್ ಸಾಗರ್ ಎಲ್ಲ ಹೋಗಕ್ಕೆ ರೆಡಿ ಆಗಿದ್ವಿ. ಬಟ್ ಅವೆಲ್ಲ ಹೋಗಕ್ಕೆ ರೆಡಿ ಆಗಿದ್ವಿ. ಇವತ್ತು ಬೆಳಿಗ್ಗೆ ಶಂಕರ್ ವಿಸಿಟಿಂಗ್ ಕೊಡ್ತಿದ್ದಾರೆ ದಾವಣಗೆರೆ, ನಾವು ಎಲ್ಲ ರೆಡಿ ಆಗಿದ್ದೀವಿ. ಬಟ್ ಒಂದು ಆತಾಗ ಒಂದು ಕೆಟ್ಟ ಒಂದು ಮೆಸೇಜ್ ಬಂತು ನಮಗೆ, ಈ ಥರ ಶಂಕರ್ ಅವ್ರು ಹಿಂಗೆ ಇದಾದ್ರೆ ಅಂತೇಳಿ ದುರ್ಘಟನೆ ಮೇಲೆ. ಅದು ನಾವು ಮತ್ತು ಆಮೇಲೆ ಪ್ರೋಗ್ರಾಮ್ ಕ್ಯಾನ್ಸೋದು, ನಮ್ಮ ಜೀವನ ಅಲ್ಲೇ ಸ್ಟಾಪ್ ಆಯಿತು. ಅರುಣ್ ಸಾಗರ್ ಅವರು ಮುಂದಿನ ಇದನ್ನು ಮುಂದುವರ್ಸ್ಕೊಂಡೋಗಿ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ. ನಿಮಗೆ ಗುರ್ತು ಹಿಡಿತಾರ ಅರುಣ್ ಸಾಗರ್ ಅವರು? ಈಗ ಅವರಿಗೆ ಕೇಳ್ಬೇಕಲ್ಲ ಸರ್, ಗುರ್ತಾ ಹಿಡಿತಾರೆ. ಯಾಕಂದ್ರೆ ನಾನು ಪ್ರತಿ ಹಿಂಗಿತರ ಇರುವಾಗ. ಬಟ್ ಅವರು ಆ ಟೈಮ್ನ ಒಳ್ಳೆ ಫ್ರೆಂಡ್ ಸರ್ಕಲ್ ಆಗಿದ್ದಾರೆ. ಮತ್ತಿನ್ಯಾರು ಸಾಗರದಲ್ಲಿ ಕ್ಷೇತ್ರದಲ್ಲಿ ನಮ್ಮದು ನಾವು ಶಿವಮೊಗ್ಗ ಅಶೋಕ್ ಪೈ ಡಾಕ್ಟರ್ ಒಬ್ಬರು ಇದ್ದಾರೆ. ಅವರೊಂದು 2-3 ಸಿನಿಮಾ ತೆಗೆದಿದ್ರು ಅಶೋಕ್ ಪೈ ಅವರು. ಅಂದರೆ ಕಾಡಿನ ಬೆಂಕಿ, ಉಷಾ ಕಿರಣ ಇಂಥ ಸಿನಿಮಾದಲ್ಲಿ ನಾನು ಅದಕ್ಕೊಂದು ಪಾತ್ರ ಕೊಟ್ಟಿದ್ದೆ. ಬಟ್ ಅದು ಸಕ್ಸಸ್ ಆಗಿಲ್ಲ, ಯಾರೋ ಒಂದು ಕಾರಣದಿಂದ ಸೆಲೆಕ್ಷನ್ ಆಗಿಲ್ಲ. ನಾವು ರಿಟರ್ನ್ ಬಂದಿದೆ. ಆಮೇಲೆ ಸುರೇಶ್ ಡಬ್ಲಿಕರ್ ಜೊತೆ ಮಾತಾಡಿದ್ವಿ ನಾವು. ಅವ್ರ ಜೊತೆ ಮಾತುಕತೆ ಆಗೈತೆ. ಹಂಗೆ ಅಂತಾಗಿ ಬೆಂಗಳೂರಲ್ಲಿ ಒಂದು ನಮ್ಮ ನೀವು ಕಲಾವಿದರು ಇದ್ದಂಗೆ. ಹಾಂ ಸರ್, 100% ಸರ್ ಅದು. ಬಟ್ ಏನಂದ್ರೆ ಈಗ ನಮ್ಮದು ವೀರಸ್ವಾಮಿ ಕನ್ನಡದ ಫಿಲ್ಮ್ ಇಂಡಸ್ಟ್ರಿ ಗಣ್ಯ ವ್ಯಕ್ತಿ ವೀರಸ್ವಾಮಿ ಅವರ ಮಕ್ಕಳು ರವಿಚಂದ್ರ ಸರ್ ಅವರು ಇದೆ. ಹಾಂ, ಅವರೊಂದು ಸಿನಿಮಾ ಐತೆ, ಯಾವುದೋ ಈ ಕಿಂದ ಜೋಗಿ, ಈ ಶಾಂತಿ ಕ್ರಾಂತಿ ಒಂದು ಸಿನಿಮಾದಲ್ಲಿ ಹುಡುಗರು ಬೇಕಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋ ಅವಾಗಲ್ಲ, ಒಂದು ಇಷ್ಟು ಹುಡುಗರು ಬೇಕು ಸಿನಿಮಾಕ್ಕೆ ಅಂತೇಳಿ. ಅದಕ್ಕೂ ನಾನು ವರ್ಕ್ ಮಾಡಿದೆ, ಅಲ್ಲಿ ಕೆಲಸ ಮಾಡಿದೆ. ಬಟ್ ನನಗೆ ಚಾನ್ಸ್ ಸಿಕ್ಕಿಲ್ಲ. ಹಿಂಗೆ ಮತ್ತೆ ನನ್ನ ಜೀವನ ಬೆಂಗಳೂರಲ್ಲೇ ಒಂದು ಬಟ್ಟೆ ಅಂಗಡಿಯಲ್ಲಿ ಯಶವಂತಪುರಲ್ಲಿ ವರ್ಕ್ ಮಾಡ್ತಾಯಿದ್ದೆ ನಾನು. ಇವಾಗ ಸಾಗರದಲ್ಲೇ ವಾಸ ಇದೆ. ಹೌದು, ಸಾಗರದಲ್ಲಿ. ಈಗ ಎಷ್ಟು ವರ್ಷ ಆಯ್ತು ಸಾಗರಕ್ಕೆ ಬಂದು ವಾಪಸ್? ನಿಮ್ಮ ಮೂಲ ಊರು ಸಾಗರ? ನನ್ನ ಮೂಲ ಊರು ಸಾಗರ. ಸಾಗರದ ಎಲ್ಲಿದು? ಸಾಗರದ ಜನ್ನತ್ ನಗರ. ನಾವು ಇರೋದು. ನಾನು ಹುಟ್ಟಿ ಬೆಳೆದು ಸಾಗರದಲ್ಲೇ. ಸಾಗರದಲ್ಲಿ ಒಳ್ಳೆ ಜನ ಒಂದು ನಮ್ಮನ್ನ ಪ್ರತಿ ಗುರುತು ಬಾಬು ಅಂತ ಕರೀತಾರೆ. ನಮ್ಮ ಜನ ಗುರ್ತಾ ಹಿಡಿತಾರೆ. ತುಂಬ ಸ್ನೇಹಿತರುಗಳಿದ್ದಾರೆ ನನ್ನ ಜೊತೆಲಿ. ಅವರು ಸ್ವಲ್ಪ ಹಿಂಗೆ ಆದಷ್ಟು ಅವ್ರ ಕೈಲಿ ಆದಷ್ಟು ಏನೋ ಒಂದು ಸಹಾಯ ಮಾಡೇ ಮಾಡ್ತಾರೆ. ಬಟ್ ಅವ್ರು ಇಲ್ಲಿ ಹೇಳ್ಬಾರ್ದು ಅಂತ ಹೇಳ್ತಾರೆ ಮೇನ್ ಅದನ್ನು. ಈಗ ನನ್ನ ಪರಿಸ್ಥಿತಿ ಅಂದರೆ ನಾನು ಆಲ್ಮೋಸ್ಟ್ ಕುಗ್ಗೋಗ್ಬಿಟ್ಟಿದ್ದೀನಿ. ಬಾಬುರೇ, ಈಗ ನಾವು ನಮ್ಮ ಶಶಿಧ್ವನಿ ಪತ್ರಿಕಾ ತಂಡದೊಂದಿಗೆ ಬಂದಿದ್ದೀವಿ. ಹೌದು ಸರ್. ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ, ವಿಶೇಷ ಸಂದರ್ಶನ. ಯಾಕೆಂತಂದರೆ ಜೀವನದಲ್ಲಿ ಈ ಥರ ಸಂದರ್ಭದಲ್ಲಿ ನೀವಾದರೂ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀರಿ. ಕೆಲವೊಂದು ಕಡೆ ನೋಡ್ತಾ ಇರ್ತೀವಿ ಬಂಧುಗಳೇ, ವೀಕ್ಷಕರೇ, ಈ ಥರ ಆದಾಗ ನಮ್ಮ ಜೀವನ ಮುಗೀತು ಅಂಥೇಳಿ ಏನೋ ಮಾಡ್ಲಿಕ್ಕೆ ಹೋಗ್ತಾರೆ ಅಥವಾ ಏನೋ ಆಗ್ತಾರೆ. ಅದು ಆಗದೇ ಇವರು ಸ್ವಾಭಿಮಾನದ ಬದುಕು, ಬೇರೆ ಬೇರೆ ವಿಷಯದಲ್ಲಿ ಇವರು ತಮ್ಮದೇ ಆದಂತಹ ಏನೋ ಒಂದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ತಾವು ನಮ್ಮ ಶಶಿಧ್ವನಿ ಪತ್ರಿಕೆಗೆ ಏನು ಹೇಳಕ್ಕೆ ಬಯಸ್ತೀರಿ? ಯಾವ ರೀತಿಯ ಸಹಾಯವನ್ನು ಕೇಳಕ್ಕೆ ಬಯಸ್ತೀರಿ? ವೀಕ್ಷಕರಿಗೆ ತಿಳಿಸ್ಬೋದಾ? ವೀಕ್ಷಕರಿಗೆ ಒಂದೇ ಒಂದು ಸಹಾಯ ಕೇಳ್ತೀನಿ ಎಲ್ಲರಿಗೂ. ಇದೊಂದು ನನ್ನನ್ನು ಇದು ನೋಡ್ತಾ ಅವ್ರಿಗೆಲ್ಲ ಬದುಕಬೇಕು ಆಸೆ ಇದೆ, ಹೋರಾಟ ಇದೆ ನಂದು. ನಮ್ಮನ್ನು ನೀವು ಬೆಳೆಸ್ಬೇಕಷ್ಟೆ. ಒಂದು ರಿಕ್ವೆಸ್ಟ್, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಒಂದು ಜೀವನ ಆರೋಗ್ಯ ವಿಚಾರದಲ್ಲಿ, ರೇಷನ್ ವಿಚಾರದಲ್ಲಿ, ನಮ್ಮ ಹೊಟ್ಟೆ ಪ್ರಾಬ್ಲಮ್ ವಿಚಾರದಲ್ಲಿ, ಮಾತು ತಿನ್ಬೇಕು ಅಥವಾ ಹೊಟ್ಟೆ ಪ್ರಾಬ್ಲಮ್ ಅದ ರೇಷನ್ ಬಗ್ಗೆ, ಇದಕ್ಕೆಲ್ಲ ಸ್ಪಂದಿಸ್ಬೇಕು. ಸ್ಪಂದಿಸಿದರೆ ನಮ್ಮ ಮುಂದಿನ ಜೀವನ ಒಂದು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ಸುತ್ತೆ. ಯಾಕಂದರೆ ಈಗ ಆಲ್ಮೋಸ್ಟ್ ನಾವು ಜೀವನದಲ್ಲಿ
ನಂದು ಹೋಗಿದ್ದೀನಿ. ನನಗೆ ಕುಗ್ಗೋಗ್ಬಿಡಿ ಅಂದರೆ ನನಗೆ ಜೀವನ ಸಾಕು ಅನ್ಸುತ್ತೆ. ಒಂದೊಂದ್ಸಲ ಸಾಯಬಾರ್ದು ಅಂತ ಸಾಯಿಂದ ಹಿಂಗಿತ್ತ ಭಾವನೆ ಬರುತ್ತೆ ಮನಸ್ಸಲ್ಲಿ. ಹಾಗೆಲ್ಲ ಅನ್ಕೋಬೇಡಿ ಬಾಬುವರೇ. ನಮ್ಮ ಶಶಿಧ್ವನಿ ವೀಕ್ಷಕರಿಗೆ ನಾವು ಈಗಾಗಲೇ ಮನವಿ ಮಾಡ್ಕೊಳ್ತೀವಿ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಹಾಗೂ QR ಕೋಡ್ ಅದರಲ್ಲಿ ಬರಿತೀವಿ, ಬರೆದು ಹಾಕ್ತೀವಿ. ದಾನಿಗಳು ಸಹಾಯ ಮಾಡ್ತಕ್ಕಂಥ ದಾನಿಗಳು ಯಾರೇ ಇದ್ದರೂ ಕೂಡ ವೀಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ಬಾಬು ಅವರು ಸ್ವಾಭಿಮಾನಿಯಾಗಿ ಇನ್ನಷ್ಟು ವರ್ಷಗಳು ಅವರು ನಮ್ಮ ಒಟ್ಟಿಗೆ ಇರಲಿ ಅಂತ ಭಾವಿಸ್ತಾ, ಅವರ ಜೀವನ ನಮ್ಮೆಲ್ಲರ ಕೈಯಲ್ಲಿದೆ. ಅವರ ಜೀವನಕ್ಕೆ ಹಾಗೂ ಜೀವಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ. ನಾವು ನಮ್ಮ ಶಶಿಧ್ವನಿಯ ಒಂದು ವೀಕ್ಷಕರಿಗೆ ನಾವು ಅವರ ಫೋನ್ ನಂಬರ್ ಕೂಡ ಅಲ್ಲಿ ಹಾಕಿರ್ತೀವಿ. ತಾವು ಕೂಡ ಫೋನ್ ಮಾಡಿ ಅವರಿಗೆ ಅವರ ಒಂದು ಜೀವನದ ನೀವೇನಾದರೂ ಕೇಳೋದಿದ್ದರೆ ಕೇಳಿಕೊಂಡು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ತಾವು ಧನ ಸಹಾಯವನ್ನು ತನುಮನ ಧನ ಸಹಾಯವನ್ನು ಅವರಿಗೆ ಮಾಡಬೇಕು. ಬಾಬುವರಿಗೆ ನಮ್ಮ ಶಶಿಧ್ವನಿ ತಂಡದ ಪರವಾಗಿ ನಾವು ಎಲ್ರಿಗೂ ಕೂಡ ಕೇಳ್ಕೊಳ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸಾಗರದ ಬಾಬು, ಇಬ್ರಾಹಿಂ ಬಾಬು ಅಂತೇಳಿ ಅವರ ಒಂದು ಸಂದರ್ಶನ ನೀವೆಲ್ಲ ವೀಕ್ಷಣೆ ಮಾಡಿದಿರಿ. ತಮಗೆ ಏನು ಅನಿಸಿದೆ, ತಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಾವು ಬರೆದು ಹಾಕ್ಬೋದು. ಹಾಗೆಯೇ ಬಾಬು ಇಬ್ರಾಹಿಮರವರ ಏನು ಅವರಿಗೆ ಏನು ಸಮಸ್ಯೆ ಇದೆ ಅವರೆಲ್ಲರೂ ಕೂಡ ಹೇಳ್ಕೊಂಡಿದ್ದಾರೆ. ಅವರ ಟ್ಯಾಬ್ಲೆಟ್ಸಿಗೆ, ಅವರ ಊಟಕ್ಕೆ, ತಾವು ಅವರ ಜೀವನದುದ್ದಕ್ಕೂ ಅವ್ರು ಎಷ್ಟು ವರ್ಷ ಇರ್ತಾರೋ, ಎಷ್ಟು ವರ್ಷ ಇರಲ್ಲೋ, ನಾವೆಷ್ಟು ವರ್ಷ ಇರ್ತೀವೋ, ನಾವೆಷ್ಟು ವರ್ಷ ಇರಲ್ಲೋ ಅದು ಸೆಕೆಂಡರಿ. ಆದರೆ ಅವರಿಗೆ ನಾವೆಲ್ಲ ಸೇರಿ ಒಂದು ಎಲ್ಲ ಸ್ನೇಹಿತರೆಲ್ಲ ಸೇರಿ ಸಹಾಯ ಮಾಡೋಣ. ನಮ್ಮ ಕೈಯಲ್ಲಾದಷ್ಟು ಅವರಿಗೆ ಧನ ಸಹಾಯವನ್ನು ಮಾಡೋಣ. ನಾವು ಮಾಡ್ತೀವಿ, ನೀವು ಮಾಡಿ. ಓಕೆ, ಅವರ ಫೋನ್ ನಂಬರನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮತ್ತು ಅವರ QR ಕೋಡ್ ಹಾಕಿರ್ತೀವಿ. ತಾವು ಎಲ್ಲೇ ಇದ್ದರೂ ಕೂಡ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ನಾವು ಕೂಡ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ ಅಂಥೇಳಿ ಸಹಾಯವನ್ನು ಬಾಬು ಇಬ್ರಾಹಿಂ ಸಾಗರ ಅವರಿಗೆ ಸಹಾಯ ಮಾಡೋಣ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಂತದ ಬೇರೆ ಬೇರೆ ಸ್ತರಗಳಲ್ಲಿರ್ತಕ್ಕಂಥವ್ರನ್ನ ನಾವು ಸಂದರ್ಶನ ಮಾಡ್ತೀವಿ. ತಾವು ಸಹಕರಿಸಿ ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋ ಹೆಚ್ಚೆಚ್ಚು ವೀಕ್ಷಣೆ ಮಾಡಿಬಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ಶಶಿಧ್ವನಿ ಇನ್ನೊಮ್ಮೆ ತಾವು ವೀಕ್ಷಣೆ ಮಾಡಿ. ಓಕೆ, ಧನ್ಯವಾದ.